8:30 ನಂತರದಲ್ಲಿ ಮತ್ತೆ ದಾಳಿಯನ್ನ ಇಟ್ಟಿದ್ದಾರೆ. ಪಾಕಿಸ್ತಾನ ಬೆನ್ನಿಗೆ ನಿಂತ ಡ್ರ್ಯಾಗನ್ ಚೀನಾ. ಪಾಕ್ ವಿದೇಶಾಂಗ ಸಚಿವ ಇಶಾಕ್ ದಾರ್ಗೆ ಕರೆ ಮಾಡೋ ಮೂಲಕವಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಚೀನಾ ವಿದೇಶಾಂಗ ಸಚಿವ ವಾಂಗ್ ಯಿ ಕರೆ ಮಾಡೋ ಮೂಲಕವಾಗಿ ಇಶಾಕ್ ದಾರ್ ಜೊತೆಗೆ ಮಾತುಕತೆ. ಚೀನಾ ನಮ್ಮ ಬೆಂಬಲಕ್ಕಿದೆ ಅಂತ ಈ ಸಂದರ್ಭದಲ್ಲಿ ಇಶಾಕ್ ದಾರ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟುಕೊಂಡಿದ್ದಾರೆ. ಪಾಕಿಸ್ತಾನದಿಂದ ಕದನ ವಿರಾಮ ಉಲ್ಲಂಘನೆ ಆದರೂ ಕೂಡ ಚೀನಾ ಪಾಕಿಸ್ತಾನದ ಪರವಾಗಿಯೇ ನಿಂತಿದೆ. ಅಂದ್ರೆ ಪಾಕಿಸ್ತಾನ ಮಾಡ್ತಿರೋದು ಸರಿ ಅನ್ನೋದು ಅದರ ಅರ್ಥ, ಮತ್ತು ಪಾಕಿಸ್ತಾನ ಇದೇ ಮಾಡಬೇಕು ಅಂತ ಕೂಡ ಚೀನಾ ಬಯಸ್ತಾ ಇದೆ. ಇದರ ಕಾರಣದಿಂದಾಗಿಯೇ ಯುದ್ಧಕ್ಕೆ ಪ್ರಚೋದನೆ ಕೊಡೋದಾಗ್ಲಿ, ಅದಕ್ಕೆ ಬೇಕಾಗಿರುವಂತಹ ಸಲಕರಣೆಗಳನ್ನ ಸಪ್ಲೈ ಮಾಡೋದಾಗ್ಲಿ, ನೀನು ಮಾಡಿದ್ದೇ ಸರಿ ಅಂತ ಬೆನ್ನು ತಟ್ಟೋದಾಗ್ಲಿ, ಇದೆಲ್ಲವನ್ನು ಕೂಡ ಚೀನಾ ಮುಂದುವರಿಸಿಕೊಂಡು ಬಂದಿದೆ. ಅದನ್ನ ಈಗ ಬಹಿರಂಗಪಡಿಸಿಕೊಂಡಿದೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ರಾಘು. ಚೀನಾ ಆರಂಭದಿಂದಲೂ ಕೂಡ ಅದಕ್ಕೆ ಬೇಕಾಗಿರುವಂತಹ ಯುದ್ಧ ಸಾಮಗ್ರಿಗಳನ್ನ ಸಪ್ಲೈ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಬ್ಯಾಕ್ ಎಂಡ್ ಅಲ್ಲಿ ಸಪೋರ್ಟ್ ಮಾಡ್ತಿತ್ತು. ಈಗ ಅದನ್ನ ಬಹಿರಂಗಪಡಿಸ್ಕೊಂಡಿದ್ಯಾ, ನಾನು ನಿಮ್ಮ ಜೊತೆ ಇದ್ದೀನಿ ಅಂತ? ಖಂಡಿತವಾಗಿಯೂ ಇದೇನು ಆಶ್ಚರ್ಯ ಪಡಬೇಕಾದಂತಹ ವಿಚಾರ ಅಲ್ಲ, ಜೊತೆಗೆ ಇದು ಹೊಸದು ಆದಂತಹ ವಿಚಾರವೂ ಅಲ್ಲ. ಯಾಕಂದರೆ ಈ ಹಿಂದಿನಿಂದಲೂ ಕೂಡ ಭಾರತದ ವಿಚಾರ ಅಂತ ಬಂದಾಗ, ಅದರಲ್ಲೂ ಕೂಡ ಭಾರತ ಪಾಕ್ ಅನ್ನುವಂಥ ವಿಚಾರಗಳು ಬಂದಾಗ ಸಾಮಾನ್ಯವಾಗಿ ಚೈನಾ ಯಾವತ್ತೂ ಕೂಡ ಪಾಕಿನ ಪರವಾಗಿ ನಿಂತು ಅವರಿಗೆ ನೆರಳಾಗಿ ನಿಂತು ಕೆಲಸವನ್ನು ಮಾಡ್ತಾ ಇತ್ತು. ಸೊ ಈ ಬಾರಿಯೂ ಕೂಡ ಅಂಥದ್ದೇ ವಿಚಾರ ಆಗಿದೆ. ಇಷ್ಟೆಲ್ಲವೂ ಕೂಡ ಆಗ್ತಾ ಇದೆ, ಇಷ್ಟೆಲ್ಲ ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಇದರ ಮಧ್ಯೆ ಈಗ ಚೈನಾದ ಪ್ರಧಾನಿಗಳು ನೇರವಾಗಿ, ಅಲ್ಲಿನ ಅಧ್ಯಕ್ಷರು ನೇರವಾಗಿ ಪಾಕಿನ ಪ್ರಧಾನಿಗಳ ಜೊತೆ ಮಾತಾಡ್ತಾರೆ, ಅವರಿಗೆ ಬೆಂಬಲವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ನಾವು ನಿಮ್ಮ ಜೊತೆಗೆ ಇದ್ದೀವಿ ಅನ್ನುವಂಥದ್ದನ್ನು, ಇದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ಳುವಂಥ ಕೆಲಸವನ್ನು ಪಾಕಿಸ್ತಾನವು ಕೂಡ ಮಾಡ್ತಾ ಇದೆ. ಸಾಮಾನ್ಯವಾಗಿ ಯಾರಾದರೂ ಬೆಂಬಲಕ್ಕೆ ಸಿಕ್ಕಿದ್ರೆ ಸಾಕು, ನಾವು ಏನೋ ದೊಡ್ಡದಾಗಿ ಸಾಧಿಸ್ತೇವೆ ಅಥವಾ ದೊಡ್ಡದಾಗಿ ಏನೋ ಮಾಡ್ತೇವೆ ಎನ್ನುವಂತಹ ನಿಟ್ಟಿನಲ್ಲೇ ಕಳೆದ ಅನೇಕ ದಿನಗಳಿಂದ, ಅನೇಕ ವರ್ಷಗಳಿಂದ ಪಾಕ್ ತನ್ನ ನರಿಬುದ್ಧಿ ಏನಿತ್ತು ಅದನ್ನು ತೋರಿಸ್ತಾ ಬರ್ತಾ ಇತ್ತು. ಅದಕ್ಕೆ ಬೇರೆ ರೀತಿಯಾಗಿ ಏನು ಇದು ಹೊಸದಾಗಿ ಕಾಣ್ತಲ್ಲ. ಇವತ್ತು ಕೂಡ ಚೈನಾ ಅಂಥದ್ದೇ ನಿಲುವನ್ನು ತೋರಿಸ್ತಾ ಇದೆ. ಆ ನಿಲುವಿಗೆ ತಕ್ಕಂತೆ ತಾಳ ಹಾಕುವಂತ ಕೆಲಸವನ್ನ ಸದ್ಯ ಪಾಕಿಸ್ತಾನವು ಕೂಡ ಮಾಡ್ತಾ ಇದೆ. ಅದರ ಮುಂದುವರೆದ ಭಾಗ ಈಗ ನಮಗೆ ಕಣ್ಣಿಗೆ ಕಾಣ್ತಾ ಇರುವಂಥದ್ದು. ಆ ಚೈನಾ ಅವರ ಪರವಾಗಿ ನಿಲ್ತಾ ಇದ್ದಾರೆ ಅಥವಾ ಚೈನಾ ಅವರ ಪರವಾಗಿ ನಿಂತು ಕೆಲಸವನ್ನ ಮಾಡ್ತಾರೆ, ಅವರಿಗೆ ಬೆಂಬಲವನ್ನು ಕೊಡ್ತಾರೆ ಎನ್ನುವಂಥದ್ರಲ್ಲಿ ಏನು ಹೊಸತೇನೋ ಕಾಣ್ತಾ ಇಲ್ಲ. ಹಿಂದೆ ಆಗಿದ್ದಂತಹ ರೀತಿಯಲ್ಲೇ ಈಗ ನಡೆದುಕೊಳ್ಳುವಂತಹ ವ್ಯವಸ್ಥೆಗಳಾಗ್ತಾ ಇದೆ. ಇವತ್ತು ನಿನ್ನೆ ಆದಂತಹ ಒಂದಷ್ಟು ಉದ್ವಿಗ್ನ ಪರಿಸ್ಥಿತಿಗೂ ಕೂಡ ಚೈನಾ ಜೊತೆಗೆ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಕೊಟ್ಟಂತ ಕೆಲ ಮಿತ್ರ ರಾಷ್ಟ್ರಗಳೇ ಕಾರಣ ಅನ್ನುವಂಥದ್ದು ಈಗ ಸದ್ಯಕ್ಕೆ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಯಾಕಂದ್ರೆ ನಾವು ನಿಮ್ಮ ಜೊತೆ ಇದ್ದೇವೆ, ನೀವು ಏನು ಬೇಕಾದರೂ ಮಾಡಿ ಎನ್ನುವಂತಹ ಒಂದಷ್ಟು ಮಾನಸಿಕವಾಗಿ ಅವರನ್ನ ಬಲಪಡಿಸುವಂತ ಕೆಲಸವನ್ನು ಆ ದೇಶಗಳು ಮಾಡ್ತಿದ್ದಂತಹ ಕಾರಣಕ್ಕಾಗಿ ಇವತ್ತು ಪಾಕಿಸ್ತಾನ ಈ ಮಟ್ಟಿಗೆ ಭಾರತವನ್ನು ಎದುರಿಸ್ತೇನೆ ಎನ್ನುವಂತಹ ನಿಟ್ಟಿನಲ್ಲಿ ಮುಂದೆ ಬಂದಿರುವಂಥದ್ದು. ಅದಕ್ಕೆ ಪ್ರತಿಯಾದಂತಹ ಉತ್ತರವನ್ನು ಕೊಟ್ಟರೂ ಕೂಡ ನಾವು ಅದೇ ರೀತಿ ಎನ್ನುವಂತಹ ನಿಲುವನ್ನು ಪಾಕಿಸ್ತಾನ ತೋರಿಸ್ತಾನೆ ಬರ್ತಾ ಇದೆ. ಇವತ್ತು ಕೂಡ ಅಂಥದ್ದೇ ಪರಿಸ್ಥಿತಿ, ಅಂಥದ್ದೇ ಬುದ್ಧಿಯನ್ನ ಮತ್ತೆ ಪ್ರದರ್ಶನವನ್ನ ಮಾಡ್ತಾ ಇರೋದಕ್ಕೆ ಇವತ್ತು ಆಗ್ತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳ ಸಾಕ್ಷಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ದಿವ್ಯಾ, ರೈಟ್, ಸಂಪರ್ಕ ಮಾಡ್ತೀನಿ ರಾಘು, ಹಾಗೆ ಲೈನಲ್ಲಿದೆ. ಪಂಜಾಬ್ನ ಚಂಡೀಗಢ ಬ್ಲ್ಯಾಕ್ಔಟ್ ಆಗಿದೆ. ಕಾರಣ ಅಲ್ಲಿ ಯಾವ ಕ್ಷಣದಲ್ಲಾದರೂ ಡ್ರೋನ್ ದಾಳಿ ಆಗಬಹುದು ಅಂತ ಸೈರನ್ಗಳು ಮೊಳಗ್ತಾ ಇದೆ. ಪುಣೆ ಏರ್ಪೋರ್ಟ್ನಲ್ಲಿ ಕೂಡ ಬ್ಲ್ಯಾಕ್ಔಟ್ ಡ್ರಿಲ್ ಅನ್ನು ನಡೆಸ್ತಾ ಇದ್ದಾರೆ. ಶ್ರೀನಗರದಲ್ಲಿ ಬ್ಲ್ಯಾಕ್ಔಟ್ ಅನ್ನ ತೆರವು ಮಾಡಿಕೊಂಡಿದ್ದಾರೆ. ಈ ಮೊದಲು ಬ್ಲ್ಯಾಕ್ಔಟ್ ಇತ್ತು, ಈಗ ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ತಂದಿದ್ದರ ಪರಿಣಾಮ ಅಲ್ಲಿ ಬ್ಲ್ಯಾಕ್ಔಟ್ ತೆರವಾಗಿದೆ. ಪಂಜಾಬ್ನ ಚಂಡೀಗಢದಲ್ಲಿ ಮಾತ್ರ ಬ್ಲ್ಯಾಕ್ಔಟ್ಗೆ ಸೂಚಿಸಿದ್ದಾರೆ. ಪುಣೆ ಏರ್ಪೋರ್ಟ್ನಲ್ಲೂ ಕೂಡ ಬ್ಲ್ಯಾಕ್ಔಟ್ ಡ್ರಿಲ್ ಅನ್ನು ನಡೆಸಲಾಗ್ತಾ ಇದೆ. ಕಂಪ್ಲೀಟ್ ಆಗಿ ಬ್ಲ್ಯಾಕ್ಔಟ್ ಆಗಿದ್ದು ಅಲ್ಲಿಗಾಗಲೇ ಸೈರನ್ ಮೊಳಗ್ತಾ ಇದೆ.